ಜೈ ಶ್ರೀ ಸೇವಲಾಲ್ ಗುರು. ಹಂಗೆ ಅಡ್ಡ ಆಡ್ಕೊಂಡು ಹೋಗಿದ್ದು ಗುರು, ಸೀದಾ ಬಾರ್ಡ್ರು ಗುರು. ಪಳನಿ ಚಂದು ಅವರು ಮತ್ತು ನಾನು ಓಡಿದ್ದೆ ಬಾರ್ಡ್ರಿಗೆ. ಇದು ಟುಕ್ಕು ಟುಕ್ಕು ಅಂತಾರೆ ಇದಕ್ಕೆ, ಇಲ್ಲೆಲ್ಲ ಈ ಆಟೋಗಳಿಗೆಲ್ಲ ಟುಕ್ಕು ಟುಕ್ಕು ಅಂತಾರೆ. ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ಗುರು. ಸೀದಾ ಬಂದ್ವಿ, ಅಲ್ಲಿಂದ ತೊಗೊಂಡು ಅಡ್ಡಾಡ್ಕೊಂಡು ಬರ್ತಿದ್ದಂಗೆ ನೋಡ್ರಿ ಈ ಊರು ಹೆಂಗಿದೆ. ಮೋತಿ ಗಾಂವ್ ಮೆಹತುಪುರ್ ಅಂತ ಗಾಂವ್ ಇದು. ಇದೇ ಬಾರ್ಡ್ರು ಗುರು. ನೋಡ್ರಿ ಇಲ್ಲಿ ಏನು ಕಾಣಿಸ್ತಿದೆಯೋ, ಈ ಕಡೆ ನಮ್ಮ ಇಂಡಿಯಾ, ಆ ಕಡೆ ಬಾಂಗ್ಲಾದೇಶ. ನೋಡ್ರಿ ಇದೇ ಬಾರ್ಡ್ರು. ಈ ಬಾರ್ಡ್ರು ಈ ಕಡೆ ಸೈಡು ಏನು ಬಾರ್ಡ್ರಲ್ಲಿ ನಾವು ಹೋಗ್ತಿದ್ದೀವೋ ರೋಡು, ಇದು ನಮ್ಮ ಇಂಡಿಯಾಗೆ ಸೇರುತ್ತೆ. ಆ ಕಡೆ ಒಂದೇ ಒಂದು ಕಾಲು ಹೆಜ್ಜೆ ಆ ಕಡೆ ಇಟ್ಟರೆ ಅದು ಬಾಂಗ್ಲಾದೇಶಕ್ಕೆ ಸೇರುತ್ತೆ. ಬೇರೆ ದೇಶ, ಅದು ಇಂಡಿಯಾನೇ ಅಲ್ಲ ಅದು ಗುರು. ನೋಡ್ರಿ ಬಾಂಗ್ಲಾದೇಶದ ಗೇಟ್ ತೋರಿಸ್ತೀನಿ. ಇಲ್ಲಿಂದ ಬಂದರೆ ಒಂದು 3-4 ಕಡೆ ಎಂಟ್ರಿ ಇದೆ. ಇದು ಮೆಹತು ಬಾರ್ಡರ್ ಅಂತ ಇದೆ ಹೆಸರು. ಬೇರೆ ಬೇರೆ ಬಾರ್ಡ್ರುಗಳೆಲ್ಲ ಇದ್ದಾವೆ ಇಲ್ಲಿ. ಕಲ್ಕತ್ತಾದಿಂದನೂ ಬರುತ್ತೆ, ಈ ಕಡೆಯಿಂದನೂ ಬರುತ್ತೆ. ಇದು ನಮ್ಮ ಇಂಡಿಯಾ ಬಾರ್ಡ್ರ್, ಇದು ಬಗ್ಗೆ ನಾವಿರೋದು. ನೋಡ್ರಿ ಇದೇ ಎಂಟ್ರಿ ಗುರು. ನೋಡ್ರಿ ಇದೇ ಎಂಟ್ರಿ. ಲಾರಿಗಳು, ಟ್ರಕ್ಗಳು ಎಲ್ಲ ಇಲ್ಲೇ ಎಂಟ್ರಿ ಆಗುತ್ತೆ ಒಳಗಡೆ. ಮುಂದಿನ ತೋರಿಸ್ತೀನಿ ನಾನು ನಿಮಗೆ ಒಳಗಡೆ ಹೆಂಗೆ ಹೋಗೋದು ಏನು ಅಂತ. ಅದೇ ಟೈಮಲ್ಲಿ ನಮ್ಮ ಗೆಳೆಯರು ಹೊಲ್ಟ್ರು ಖಾಲಿ ಮಾಡಿಕೊಂಡು ಗಾಡಿನ. ಬಂದು ನಿಲ್ಲಿಸ್ಕೊಂಡಿದ್ರು. ಹೆಂಗೋ ಒಂದು 2 ದಿವಸ ಆರಾಮಾಗಿದ್ವಿ. ನಾವು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಬೇಜಾರಿಲ್ದಂಗೆ ಬೇಜಾರು ಕಳೀತಿದ್ವಿ. ಇವಾಗ ಅವರು ಹೊಲ್ಟವ್ರೆ ಅಕ್ಕಿ ಲೋಡ್ ಮಾಡ್ಕೊಂಡು ಹೋಗ್ತಿರೋರು ಆಂಧ್ರಾಗೆ, ಗುಂಟೂರಿಗೆ ಹೋಗ್ತಿರೋರು. ಗುಂಟೂರಿಗೆ ಹೋಗಿ ಹಂಗೆ ಸೀದಾ ಅಲ್ಲಿಂದ ತಮಿಳ್ನಾಡಿಗೆ ಹೋಗ್ತಾರಂತೆ. ರಾಜು ಈಶ್ವರ್ ಅಂತ ಅವ್ರ ಹೆಸರು. ಅಂದರೆ ಒಳ್ಳೆ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಫ್ರೆಂಡಾಗಿ ಇದ್ದರು. ಈಗ ಅವ್ರು ಹೊಲ್ಟಿದ್ದಾರೆ. ಈಗ ಅವ್ರು ಹೋಗ್ಬೇಕಾದ್ರೆ ಅಂತೂ ಸ್ವಲ್ಪ ಬೇಜಾರಾಯಿತು ಗುರು. ಸಿಂಗಲಾಗಿ ಒಬ್ಬರೇ ಬಾರ್ಡ್ರಲ್ಲಿ ಇದ್ದೀವಿ ಇವಾಗ. ಯಾರ್ಯಾರೂ ಇಲ್ಲ ನಮ್ಮ ಜೊತೆ. ಸೌತ್ ಕಡೆಯವರು ಯಾರು ಇಲ್ಲ, ನಾವು ಒಬ್ಬರೇ ಇರೋದು ಇವಾಗ ಸಿಂಗಲ್ಲು ಬಾರ್ಡ್ರಲ್ಲಿ. ಇನ್ನೂ 2 ಗಾಡಿ ಖಾಲಿ ಆಗಿಲ್ಲ.